ನಮಸ್ಕಾರ, ನಾನು ಬಾಸುಮ ಕೊಡಗು. ಈ ವಿಡಿಯೋವನ್ನು ನಾನು ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಕಲಿತಿರುವಂಥ ಮಕ್ಕಳಿಗೆ ಮತ್ತು ಮಕ್ಕಳ ಪೇರೆಂಟ್ಸಿಗೆ ಯಾವತ್ತಿರುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ ತಗೋಬೇಕು. ಮಕ್ಳಿಗಿರುತ್ತೆ ನಾನು ಡಿಸ್ಟಿಂಕ್ಷನ್ ಬರಬೇಕು, ಹೆಚ್ಚು ಮಾರ್ಕ್ ತಗೋಬೇಕು ಅಂತ. ಈಗ ನಮ್ಮ ದೇಶದ ಎಲ್ಲ ಶಾಲೆಗಳಲ್ಲಿ ಒಂದೇ ರೀತಿಯ ಶಿಕ್ಷಣ ಇಲ್ಲ. ಕೆಲವು ಕಡೆ ಒಳ್ಳೆ ಪಾಠ ಮಾಡ್ತಾರೆ, ಕೆಲವು ಕಡೆ ಒಳ್ಳೆ ಪಾಠ ಮಾಡೋದಿಲ್ಲ. ಹಾಗಂತ ಒಳ್ಳೆ ಪಾಠ ಮಾಡೋ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂಥ ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಶಿಕ್ಷಣದ ಗುಣಮಟ್ಟದಲ್ಲಿ ನಾವು ತುಂಬ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೇವೆ. ಬಹಳಷ್ಟು ಪೋಷಕರು ಇವತ್ತು ಶಾಲೆಯಲ್ಲಿ ಕಲ್ತದ್ದು ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಟ್ಯೂಷನ್ಗೆ ಹಾಕ್ತಾ ಇದ್ದಾರೆ. ಬೆಳಗಿಂದ ಸಂಜೆವರೆಗೆ ಟ್ಯೂಷನ್ ಅಂತ ಮಕ್ಕಳು ಮನೆಯಿಂದ ಹೊರಗೆ ಇರ್ತಾರೆ ಅಲ್ವಾ? ಅದಕ್ಕೇನು ಪರಿಹಾರ ಇಷ್ಟೇ, ಮಕ್ಕಳಿಗೆ ಸುಲಭವಾಗಿ ಕಲಿಯುವ ವಿಧಾನಗಳನ್ನು ಮತ್ತು ಮಾರ್ಗೋಪಾಯಗಳನ್ನು ನಾವು ಹೇಳಿಕೊಡ್ಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರಿಗೆ ಹೆಚ್ಚು ಫ್ರೀ ಟೈಮ್ ಸಿಗುವ ಹಾಗೆ ಮಾಡಬೇಕು. ಅವರ ಸಾಂಸ್ಕೃತಿಕ ಒಲವುಗಳು ಏನು ಅಂತ ಚೆಕ್ ಮಾಡಿ ಅದಕ್ಕೆ ಬೇಕಾದಾಗ ಅವರನ್ನ ಬೆಳೆಸಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತದೆ. ಮತ್ತೊಂದು ಸಮಸ್ಯೆ ಇದೆ ನೋಡಿ, ಶಾಲೆಗಳಲ್ಲಿ ಯಾವುದೇ ಪಾಠಗಳನ್ನು ಒಂದು ಸಾರಿ ಮಾಡ್ತಾರೆ ಅಲ್ವಾ? ಹೆಚ್ಚಂದ್ರೆ 2ನೇ ಸರ್ತಿ ಟೀಚರ್ ಹತ್ರ ಕೇಳ್ಬೋದು, ಅದು ಅರ್ಥ ಆಗಲಿಲ್ಲ ಮೇಡಮ್ಮ ಅಥವಾ ಅರ್ಥ ಆಗಲಿಲ್ಲ ಸರ್ ಅಂತ ಹೇಳ್ಕೊಂಡು. ಮತ್ತೆ ಕೇಳಿದ್ರೆ ಯಾರ ಟೀಚರ್ಸ್ ಹೇಳ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ ಮತ್ತು ಪುರ್ಸೋತಿ ಇರೋದಿಲ್ಲ, ಯಾಕಂದ್ರೆ ಅವರಿಗೆ ಪೋರ್ಷನ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದು ಸಾಲದಂತ ಟ್ಯೂಷನಿಗೆ ಹಾಕ್ತಾರೆ. ಟ್ಯೂಷನಲ್ಲಿ ಅದೇ ಸಮಸ್ಯೆ, ಒಂದು ಸಾರಿ ಕೇಳ್ಬೋದು, 2 ಸಾರಿ ಕೇಳ್ಬೋದು, ಆಮೇಲೆ ಆಗೋದಿಲ್ಲ. ಆದರೆ ಇಡೀ ವರ್ಷ ಆ ಮಗು ಪಾಠವನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಥವಾ ಹೇಗೆ ರಿವಿಷನ್ ಮಾಡಬಹುದು? ಕೆಲವು ಕಡೆ ಪೇರೆಂಟ್ಸಿಗೆ ಕೂತ್ಕೊಂಡು ಹೇಳ್ಕೊಡ್ತಾರೆ, ಕೆಲವು ಕಡೆ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ, ಎಜುಕೇಷನ್ ಇರೋದಿಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕೆಲವರಿಗೆ ಪುರ್ಸೋತಿ ಇರೋದಿಲ್ಲ. ಹಾಗೇನು ಮಾಡ್ಬೋದು? ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ಎಜುಟೆಕ್ ಕಂಪನಿ ಏನು ಮಾಡಿದೆ, 1ನೇ ಕ್ಲಾಸಿಂದ 10ನೇ ಕ್ಲಾಸಿನ ಮಕ್ಕಳಿಗಾಗಿ ಒಂದು ಫಿಜಿಟಲ್ ಬುಕ್ ಅನ್ನು ರಿಲೀಸ್ ಮಾಡಿದೆ. ಆ ಫಿಜಿಟಲ್ ಬುಕ್ ಹೇಗೆ ವರ್ಕ್ ಮಾಡ್ತದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಈಗ ಉದಾಹರಣೆಗೆ ನನ್ನ ಹತ್ರ 8ನೇ ಕ್ಲಾಸಿನ ಸೈನ್ಸ್ ಮತ್ತೆ ಮ್ಯಾಥ್ಸ್ ಪುಸ್ತಕ ಇದೆ ನೋಡಿ. ಈ ಬುಕ್ ಅಲ್ಲಿ ಪ್ರತಿ ವರ್ಷ ಹೊಸ ಬುಕ್ಕೆ ಬರ್ತದೆ, ಹೊಸ ಸಿಲೆಬಸ್ನೊಂದಿಗೆ. ಈ ಬುಕ್ ಅಲ್ಲಿ ನೆಕ್ಸ್ಟ್ ವರ್ಷದ ಪಾಠ ಇದೆ. ಈಗ ಉದಾಹರಣೆ 8ನೇ ಕ್ಲಾಸಿನ ಸೈನ್ಸ್ ಬುಕ್ ಇದು. 8ನೇ ಕ್ಲಾಸಿನ ಸೈನ್ಸ್ ಅಲ್ಲಿ CBSE ಮತ್ತು ಸ್ಟೇಟ್ ಸಿಲೆಬಸ್ ಅಲ್ಲಿ ಅಂದ್ರೆ NCERT ಪಠ್ಯ ಪದ್ಧತಿಯಲ್ಲಿ ಪಾಠ ಮಾಡುವಂತ ಎಲ್ಲ ಶಾಲೆಗಳಿಗೆ ಇದು ಅನ್ವಯ ಆಗ್ತದೆ. ಯಾವುದು? ಸೈನ್ಸ್ ಮಾತ್ರ. ಇದು ಒಂದು ಉದಾಹರಣೆ ತೋರಿಸ್ತಾ ಇದ್ದೇನೆ. 1ನೇ ಕ್ಲಾಸ್ನ 10ನೇ ಕ್ಲಾಸಿನವರೆಗೆ ಆ ಥರ ಇರ್ತದೆ. ಇದು ನಾನು ಉದಾಹರಣೆಗೆ ಈ ಬುಕ್ ತಗೊಂಡಿದ್ದೇನೆ. ಈಗ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈ ಥರ ಪಾಠಗಳಿರ್ತವೆ, ಸಿಲೆಬಸ್ನ ಎಲ್ಲ ಪಾಠಗಳಿರ್ತದೆ. ಪಾಠಗಳಾದ ಮೇಲೆ ನೋಡಿ ಹೀಗೆ ಪ್ರಶ್ನೆಗಳಿರ್ತದೆ. ಈಗ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಪ್ರಶ್ನೆಗಳಿರ್ತಾವಲ್ಲ, ಆ ಪ್ರಶ್ನೆಗಳೆಲ್ಲ ಇದರಲ್ಲಿ ಇರ್ತವೆ. ಅದು ಶಾರ್ಟ್ ಆನ್ಸರ್ ಕ್ವಶನ್ಸ್ ಇರ್ಬೋದು, ಲಾಂಗ್ ಆನ್ಸರ್ ಕ್ವಶನ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಆಪ್ಷನಲ್ ಕ್ವಶನ್ಗಳಿರ್ಬೋದು, ಅದೆಲ್ಲವೂ ಕೂಡ ಇದರಲ್ಲಿ ಬುಕ್ಕಲ್ಲಿ ಇರ್ತದೆ. ಟೆಕ್ಸ್ಟ್ ಬುಕ್ ಥರದಲ್ಲಿ ಹೀಗಿರ್ತದೆ. ಈಗ ಇಲ್ಲಿ ಈ ಪ್ರಶ್ನೆಗಳ ಮುಂದೆ ಉತ್ತರ ಬರಲಿಕ್ಕೆ ಜಾಗ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಅಲ್ವಾ? ಈ ಜಾಗದಲ್ಲಿ ಆ ಮಗು ಉತ್ತರ ಬರಿಬೇಕು. ಆದರೆ ಯಾವತ್ತೋ ಪಾಠ ಮಾಡಿದ ಉತ್ತರ ಆ ಮಗುಗೆ ನೆನಪಿರ್ಬೇಕಲ್ವಾ? ಅದಕ್ಕೆ ಏನು ಮಾಡಿದ್ದಾರೆ ಈ ಕಂಪನಿಯವರು ಅಂದ್ರೆ, IIT ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಸರ್ಸ್ ಅನ್ನ ಇಟ್ಟುಕೊಂಡು 1ನೇ ಕ್ಲಾಸ್ನ 10ನೇ ಕ್ಲಾಸ್ನವರೆಗೆ ಎಲ್ಲ ಪಾಠವನ್ನು ಅವರ ಹತ್ರ ಮಾಡಿಸಿ ಅದನ್ನು ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ಡಿಜಿಟಲೀಕರಣಗೊಳಿಸಿ ಈ ಪುಸ್ತಕದಲ್ಲಿ QR ಕೋಡ್ ರೂಪದಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ ನೋಡಿ, ಈ ಪ್ರಶ್ನೆ ಮುಂದೊಂದು QR ಕೋಡ್ ಇದೆಯಲ್ಲ, ಆ QR ಕೋಡನ್ನು ಅದೇ ಕಂಪನಿ ಪ್ರೊವೈಡ್ ಮಾಡುವಂಥ ಒಂದು ಎಲರ್ನ್ ಅಂತ ಒಂದು ಆ್ಯಪ್ ಇದೆ ನೋಡಿ. ಉದಾಹರಣೆಗೆ ಇಲ್ಲೊಂದು ಪ್ರಶ್ನೆ ಇದೆ, ಕಂಪ್ಲೀಟ್ ದ ಗಿವನ್ ನೈಟ್ರೋಜನ್ ಸೈಕಲ್ ಅಂತ. ಆಯಿತಾ? ಈ ಪ್ರಶ್ನೆಗೆ ಉತ್ತರವನ್ನು ಸ್ಕ್ಯಾನ್ ಮಾಡಿದ ತಕ್ಷಣ, now if you can see here, we have the pictorial representation of nitrogen cycle. What if this is asked as fill in the blanks? Now let us see. ನೋಡಿ, ಇಲ್ಲೊಂದು ಎಕ್ಸರ್ಸೈಸ್ ಇದೆ. ಈ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ನಾಟ್ ಪರ್ಫೆಕ್ಟ್ ಕ್ಯೂಬ್ಸ್ ಅಂತ ಇದೆ. ಇದಕ್ಕೆ ಉತ್ತರ ಗೊತ್ತಿಲ್ಲ ಮಗುವಿಗೆ ಅಂತಂದ್ರೆ ಅದರ ಪಕ್ಕದಲ್ಲಿರುವಂತ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ ತಕ್ಷಣ, so let us first find out the factors of 216 and then let us decide whether it is a perfect cube or not. So here you go 216. ಎಲ್ಲ ಪಾಠದ ಕೊನೆಯಲ್ಲಿ ಈ ಥರ ಒಂದು ಅಸೆಸ್ಮೆಂಟ್ ಇರ್ತದೆ, ಅಂದರೆ ಟೆಸ್ಟ್, ಅವರೇ ಟೆಸ್ಟ್ ಮಾಡ್ಕೋಬೋದು. ಇದನ್ನು ಸ್ಕ್ಯಾನ್ ಮಾಡಿದರೆ ಆ ಪಾಠಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳು ಬರ್ತದೆ. ಆ ಮಗು ಉತ್ತರ ಕೊಡ್ತಾ ಹೋಗ್ಬೋದು, ಅದರಲ್ಲಿ ಏನು ತಪ್ಪಿದೆ ಅಂತ ನೋಡಿಕೊಂಡು ಮತ್ತೆ ಕಲಿಬೋದು. ಹಾಗಾಗಿ ಆ ಮಗುವಿಗೆ ಬೇಕಾದಾಗ ಎಕ್ಸಾಮ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಈ ಬುಕ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಬಹಳ ಸರಳವಾದ ಇಂಗ್ಲೀಷಲ್ಲಿ, ಅಂದರೆ ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಉತ್ತರವನ್ನು ಆ ಪ್ರಶ್ನೆಯ ಪಕ್ಕದಲ್ಲೇ QR ಕೋಡ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇಡೀ ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು, ಈಗ ನಾನು ನಿಮಗೆ ತೋರಿಸಿದ 8ನೇ ಕ್ಲಾಸಿನ ಸೈನ್ಸ್ ಪುಸ್ತಕ, ಅದು ಮ್ಯಾಥ್ಸ್ ಇರ್ಬೋದು, 9ನೇ ಕ್ಲಾಸ್ ಇರ್ಬೋದು, 10ನೇ ಕ್ಲಾಸ್ ಇರ್ಬೋದು, ಎಲ್ಲ ಕಡೆನೂ ಇದೇ ಥರ ಪುಸ್ತಕಗಳಲ್ಲಿ ಪಾಠದ ನಂತರ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಉತ್ತರ ಬರಲಿಕ್ಕೆ ಜಾಗ, ಅದರ ಪಕ್ಕದಲ್ಲಿ QR ಕೋಡನ್ನು ಅಳವಡಿಸುತ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ 1ನೇ ಕ್ಲಾಸಿಂದ
5ನೇ ಕ್ಲಾಸಿನವರೆಗೆ, ಅಂದರೆ ಇಲ್ಲಿ 2 ಸೆಕ್ಟರ್ ಇದೆ, ಸಪ್ಲಿಮೆಂಟರಿ ಮತ್ತು CBSE ಅಂತ. 1ನೇ ಕ್ಲಾಸಿಂದ 5ನೇ ಕ್ಲಾಸಿನವರೆಗೆ ನೋಡೋ ಇದು ಬುಕ್ ಹೀಗೆ ಇರುತ್ತದೆ, ಅದರ ಕಿಟ್ಟು. ಇದು ಜನರಲ್ ಸಬ್ಜೆಕ್ಟು. ಇಲ್ಲಿ ನೋಡಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಡ್ರಾಯಿಂಗ್ ಆ್ಯಂಡ್ ಕಲರಿಂಗು, ಕಂಪ್ಯೂಟರ್ ಸೈನ್ಸು, ಕರ್ಸಿವ್ ರೈಟಿಂಗು, ಜನರಲ್ ನಾಲೆಜು, ಗ್ರಾಮರ್ ಆ್ಯಂಡ್ ಕ್ರಿಯೇಟಿವ್ ರೈಟಿಂಗು, ಹೀಗೆ 6 ಪುಸ್ತಕಗಳು ಇರ್ತವೆ. ಇದರಲ್ಲಿ ಹೇಗಿರ್ತದೆ ಅಂದರೆ ಡ್ರಾಯಿಂಗ್ ಬುಕ್ ಇರ್ತದೆ, ಮಕ್ಕಳು ಅಲ್ಲೇ ಡ್ರಾಯಿಂಗ್ ಮಾಡ್ಬೋದು. ಆ ಡ್ರಾಯಿಂಗ್ ನೋಡ್ಕೊಂಡು ಮಾಡಲಿಕ್ಕೆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ವಿಡಿಯೋ ಬರ್ತದೆ. ಎಲ್ಲಿಂದ? 1ನೇ ಕ್ಲಾಸಿಂದ 5ನೇ ಕ್ಲಾಸಿನವರೆಗೆ. 6ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಸದ್ಯಕ್ಕೆ ಈ ಕಂಪನಿಯಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಪುಸ್ತಕವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅದು ಯಾಕೆ ಮ್ಯಾಥ್ಸ್ ಸೈನ್ಸ್ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂದರೆ, CBSE ಮತ್ತು ಸ್ಟೇಟ್ ಸಿಲೆಬಸ್ಗಳಲ್ಲಿ ಮ್ಯಾಥ್ಸ್ ಸೈನ್ಸು ಸಾಮಾನ್ಯವಾಗಿ ಒಂದೇ ರೀತಿಯ ಪಾಠಕ್ರಮ ಇರ್ತದೆ, ಅಂದರೆ ಸಿಲೆಬಸ್ ಇರ್ತದೆ. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಹೆಚ್ಚಾಗಿ ನಮ್ಮ ಪೇರೆಂಟ್ಸು ಟ್ಯೂಷನಿಗೆ ಹಾಕೋದು ಮ್ಯಾಥ್ಸ್ ಮತ್ತು ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ವಾ. ಟ್ಯೂಷನಿಗೆ ಕಳಿಸುವ ಸಮಯದ ಹೊರೆ ಬೇರೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಮನೆಯಿಂದ ಹೊರಗೆ ಇರ್ತಾರೆ, ಮಕ್ಕಳಿಗೆ ಸ್ಟ್ರೆಸ್ ಆಗ್ತದೆ, ಬರ್ತಾರೆ, ಸುಸ್ತಾಗಿ ಮಲಗ್ತಾರೆ, ಇವೆಲ್ಲ ಬೇರೆ ವಿಷಯಗಳು. ಅದನ್ನು ಹೊರತುಪಡಿಸಿ ಈ ಪೇರೆಂಟ್ಸಿಗೆ ದುಡ್ಡಿನ ಹೊರೆ. ಈಗ ಈ ಬುಕ್ ತಗೊಳ್ಳೋದರಿಂದ, ಅಂದರೆ ಈ ಕಂಪನಿ ಏನು ಮಾಡಿದೆ ಅಂದರೆ, 1ನೇ ಕ್ಲಾಸಿಂದ 8ನೇ ಕ್ಲಾಸಿನವರೆಗೆ ಪ್ರತಿದಿನಕ್ಕೆ ಕೇವಲ 7.5 ರೂಪಾಯಿ. ಅದೇ 9ನೇ 10ನೇ ಕ್ಲಾಸಿಗಾದರೆ ದಿವಸಕ್ಕೆ ಜಸ್ಟ್ 15 ರೂಪಾಯಿ. ಒಂದು ಟೀ ಕುಡಿಯೋ ಹಣದಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟಲ್ಲದೆ ಸ್ಪೋಕನ್ ಇಂಗ್ಲೀಷ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ವರ್ಡ್, ಎಕ್ಸೆಲ್ ಇತ್ಯಾದಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಖಂಡಿತ ನಿಮ್ಮ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ, ನಿಮಗೂ ಉಪಯೋಗ ಆಗುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ, ಸಮಯ ಉಳಿಯುತ್ತೆ. ಇದೊಂದು ಒಳ್ಳೆಯ ಅವಕಾಶವನ್ನು ನಿಮಗೆ ಎಜುಟೆಕ್ ಕಂಪನಿ ಕೊಟ್ಟಿದೆ, ಖಂಡಿತ ಬಳಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನಾನು ನಿಮಗೆ ಮುಖತಃ ಅಥವಾ ಫೋನ್ ಮೂಲಕ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ನಿಮಗೆ ಇದು ವರ್ತ್ ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಖಂಡಿತ ಈ ಪುಸ್ತಕವನ್ನು ತಗೊಳ್ಳಿ, ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡಿ, ನಿಮ್ಮ ಮಕ್ಕಳ ಫ್ಯೂಚರಿಗೆ ಹೆಲ್ಪ್ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ. ನಮಸ್ಕಾರ.